ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಬಹಳ ಆತಂಕಕಾರಿಯಾಗಿ ಡ್ರಗ್ಸ್ ಫ್ಯಾಕ್ಟರಿ ಒಂದು ಪತ್ತೆ ಆಯಿತು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆ ಕರೆದಿದ್ದಾರಂತೆ ಸಿದ್ದರಾಮಯ್ಯನವರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಾಗ್ತಾ ಇದೆ. ಸದನದಲ್ಲೂ ಈ ವಿಚಾರದ ಕುರಿತಾಗಿ ಚರ್ಚೆ ಆಯಿತು. ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ, ಒನ್ ಅಂಡ್ ಓನ್ಲಿ ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ, ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಸದನದಲ್ಲಿ ಈ ವಿಚಾರ ಚರ್ಚೆ ಆಗಬೇಕು ಅಂತ ನಮ್ಮ ಆಶಯದಂತೆ ಚರ್ಚೆ ಆಯಿತು. ಇದೀಗ ದೊಡ್ಡದೊಂದು ಫ್ಯಾಕ್ಟರಿಯೇ ಬೆಚ್ಚಿ ಬೀಳಿಸಿದೆ ಪೊಲೀಸರಿಗೆ. ಡ್ರಗ್ಸ್ ಫ್ಯಾಕ್ಟರಿ ಕುರಿತು ಮಾಹಿತಿಯನ್ನು ಪಡೆಯಲಿದ್ದಾರಂತೆ ಸಿಎಂ. 50 ಕೋಟಿ ಡ್ರಗ್ಸ್ ಎಂದಿದ್ದ ಮಹಾರಾಷ್ಟ್ರ ಪೊಲೀಸರು 1 ಕೋಟಿ ಮಾದಕ ವಸ್ತು ಸಿಕ್ಕಿದೆ ಎಂದಿದ್ದ ಪರಮೇಶ್ವರ್. ಯಾವುದನ್ನು ನಂಬೇಕೀಗ? ಡ್ರಗ್ಸ್ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಗೊತ್ತೇ ಇರಲಿಲ್ವಂತೆ. ಓಕೆ, ಡ್ರಗ್ಸ್ ವಿಚಾರದಲ್ಲಿ ಗಂಭೀರ ಆರೋಪದ ಹಿನ್ನೆಲೆ ಸಭೆಯನ್ನ ಕರೆಯಲಾಗಿದೆ. ಎಲ್ಲಿ? ಗೃಹ ಕಚೇರಿ ಕೃಷ್ಣಾದಲ್ಲಿ. ಬೆಂಗಳೂರಿನಲ್ಲೇ ಸಣ್ಣದೊಂದು ಫ್ಯಾಕ್ಟರಿ ರೆಡಿ ಮಾಡಿಕೊಂಡು ಇಲ್ಲೇ ಮಿಥನೇಲ್ ಮತ್ತು ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಿಕೊಂಡು ಮಿಥ್, ಕೊಕೇನ್, LSD ಇಂತಹ ಅನೇಕ ಡ್ರಗ್ಸ್ಗಳನ್ನು ಇಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಇದೀಗ ಸಿಕ್ಕಿಬಿದ್ದ ಬೆನ್ನಲ್ಲೇ ಪೊಲೀಸರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾ ಇದ್ದಾರಂತೆ. ಆಲ್ರೆಡಿ ಹೊಸ ವರ್ಷ ಬರ್ತಾ ಇದೆ. ಕರ್ನಾಟಕದಲ್ಲಿ ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇರುವಂಥದ್ದಿಲ್ಲೇ. ಹಾಗಾಗಿ ಕಡಿಮೆ ದರದಲ್ಲಿ ಸಿಗುವಂಥ ಈ ಡ್ರಗ್ಸ್ಗಳಿಗೆ ಈಗಿನ ಯುವಜನತೆ ಬಲಿಯಾಗ್ತಾ ಇರುವುದಂತೂ ಸತ್ಯ. ಇತ್ತೀಚೆಗಷ್ಟೇ ಕೆಲವು ಅಂಕಿ ಅಂಶಗಳನ್ನು ನಾವು ನಿಮ್ಮೆದುರಿಗೆ ಬಿತ್ತರಿಸಿದ್ವಿ. ಎಷ್ಟರ ಮಟ್ಟಿಗೆ ಕೆಜಿಗಟ್ಟಲೆ ಇಲ್ಲಿ ಡ್ರಗ್ಸ್ ಸರಬರಾಜು ಆಗ್ತಾ ಇದೆ ಅಂತ ಹೇಳಿ. ಸುಮಾರು 127 ಕೋಟಿಗೂ ಹೆಚ್ಚು ಡ್ರಗ್ಸ್ಗಳನ್ನು ಸೀಸ್ ಮಾಡಲಾಗಿದೆ. ನೀವು ಯೋಚನೆ ಮಾಡಿ ಇನ್ನು ಹೊರಗಡೆ ಎಷ್ಟಿರ್ಬೋದು ಅಂತ ಹೇಳಿ. ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ಏನಿದೆ ಇದನ್ನು ಬಹಳ ಗಂಭೀರವಾಗಿ ಸರ್ಕಾರ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ.